ನಲ್ಮೆಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ SCV ಫೈರ್ ಸ್ಟೋನ್ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ. ಪ್ರಸ್ತುತಿ SC ಬಿರಾದರ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೆಂಟಲ್ ಅಬಿಲಿಟಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ, ವಿಚ್ ಈಸ್ ಇಂಪಾರ್ಟೆಂಟ್ ಫಾರ್ RMSA ಅಂತ ಹೇಳ್ತಾ. ಸೊ ಇವತ್ತಿನ ಕ್ಲಾಸ್ 2 ಅನ್ನು ಶುರು ಮಾಡೋಣ ಬನ್ನಿ. ಈಗಾಗಲೇ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸಮ್ಸ್ ಫಾರ್ ಪ್ರಾಕ್ಟೀಸ್ ಅಂತ ಕೊಟ್ಟಿದೆ. ಸೊ ಆ ಒಂದು ಸಮ್ಸ್ಗಳನ್ನು ಇಂದು ಬಿಡಿಸುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ವಿಭಿನ್ನ ಥರ ಮೆಂಟಲ್ ಅಬಿಲಿಟಿ ಕ್ವಶನ್ಸ್ ನಾನು ಕೊಟ್ಟಿದ್ದೇನೆ, ಅವುಗಳನ್ನು ಕಲಿಯೋಣ. ಹಾಗಾದರೆ ನೋಡಿರಿ, ಪ್ರಶ್ನೆ ಒಂದಿದೆ ನೋಡಿರಿ, ಏನಿದೆ? ಜೋಡಿ ಪದವನ್ನು ಕಂಡುಹಿಡಿಯಿರಿ ಅಂತ ಇದೆ. ಬೆರಳು, ಕೈ, ಎಲೆಗಳು ಏನಾಗುತ್ತೆ? ಹಾಗಾದರೆ ನೋಡಿರಿ, ನೀವು ನೋಡಿರ್ಬೋದು ಈ ಥರ ಬೆರಳುಗಳು ಇರ್ತವೆ, ಹೌದಾ? ಈ ಬೆರಳುಗಳು ಯಾವುದಕ್ಕೆ ಅಟ್ಯಾಚ್ ಆಗಿರುತ್ತೆ? ಕೈಗೆ ಅಲ್ವಾ? ಹೀಗಾಗಿ ಬೆರಳು ಕೈ ಅಂತ ಇದೆ. ಹಾಗಾದರೆ ಎಲೆಗಳು ಎಲ್ಲಿ ಕಂಡುಬರ್ತಾವು? ಸಸ್ಯದಲ್ಲಿ ಕಂಡುಬರ್ತಾವಲ್ವಾ? ಸೊ ಸಸ್ಯದಲ್ಲಿ ಎದಕ್ಕೆ ಅಟ್ಯಾಚ್ ಆಗಿರ್ತಾವು? ಹೌದಾ? ಈ ಥರ ಇರುತ್ತೆ. ಹಾಗಾದರೆ ಈ ಪಾರ್ಟನ್ನು ನಾವು ಏನಂತ ಕರಿತೀವಿ? ಇದಕ್ಕೆ ಕೊಂಬೆ ಅಂತೇವಲ್ವಾ? ಎಸ್. ಹಾಗಾದರೆ ಎಲೆಗಳು ಆನ್ಸರ್ ಏನಾಗುತ್ತೆ? ಕೊಂಬೆ ಅಥವಾ ರೆಂಬೆ ಅಂತ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಯಾವುದಿಲ್ಲಿ? ನೋಡ್ರಿ, ರೆಂಬೆ, ಬ್ರಾಂಚ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಎರಡನೇ ಪ್ರಶ್ನೆ. ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆ ದಿನ ಅಂದರೆ ಆಗಸ್ಟ್ 15 ಅಲ್ವಾ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು. ಸೊ ಆಗಸ್ಟ್ 15ರಂದು ಶನಿವಾರವಾದರೆ ಅದೇ ವರ್ಷದ ಆಗಸ್ಟ್ 25ನೇ ತಾರೀಕು ಯಾವ ವಾರ ಆಗ್ತದೆ ಅನ್ನೋದು ಪ್ರಶ್ನೆ. ಹಾಗಾದರೆ ಯಾವ ವಾರ ಆಗ್ತದೆ ಅನ್ನೋದ ನಾವು ಕಂಡುಹಿಡಿಯೋಣ ಬನ್ನಿ. ಸೊ ಇಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಆಗಸ್ಟ್ 15 ಅಲ್ವಾ? ನೆಕ್ಸ್ಟು ಅವ್ರು ಕೇಳಿರೋದು 25ನೇ ತಾರೀಕು. ಹಾಗಾದರೆ ಎಷ್ಟು ಅಂತರ ಇದೆ? ಎಷ್ಟು ದಿವಸ ಅಂತರ ಇದೆ? 10 ದಿನ ಅಲ್ವಾ? ಸೊ ಯಾವ ವಾರ, ಯಾವ ಇದು ವಾರ ಅಂತ ನಾವು ಕಂಡುಹಿಡಿಬೇಕಾದ್ರೆ ನಾವೇನು ಮಾಡಬೇಕು? ಒಂದು ವಾರಕ್ಕೆ 7 ದಿನ ಅಲ್ವಾ? ಹಾಗಾಗಿ 10ಕ್ಕೆ 7ರಿಂದ ಭಾಗಾಕಾರ ಮಾಡಬೇಕು. ನೆಕ್ಸ್ಟ್ ಹಾಗಾದರೆ ಭಾಗಾಕಾರ ಮಾಡೋಣ ಬನ್ನಿ. 7ರಿಂದ 10ಕ್ಕೆ ಭಾಗಾಕಾರ, 7 ಒಂದೇ 7, 10ರಾಗ 7 ಕಳೆದ್ರೆ 3, ಶೇಷ ಏನಾಯಿತು? 3 ಉಳಿತಲ್ವಾ? ಹಾಗಾದರೆ ಇಲ್ಲಿ ಶನಿವಾರಕ್ಕೆ ಏನು ಮಾಡಬೇಕು? 3 ದಿನದವನ್ನು ಎಕ್ಸ್ಟ್ರಾ ಕೂಡಿಸ್ಬೇಕು. ನೋಡಿರಿ, ಶನಿವಾರ ಪ್ಲಸ್ 3 ದಿನ ಯಾವ್ಯಾವ ದಿನ ಆಗುತ್ತೆ ನೋಡಿರಿ. 1ನೇ ದಿನ ರವಿವಾರ, 2ನೇ ದಿನ ಸೋಮವಾರ, 3ನೇ ದಿನ ಮಂಗಳವಾರ ಅಲ್ವಾ? ಹಾಗಾದರೆ 25ನೇ ತಾರೀಕಿಗೂ ಯಾವ ವಾರ ಆಗುತ್ತಂದರೆ ಮಂಗಳವಾರ ಆಗುತ್ತೆ. ಟ್ಯೂಸ್ಡೇ, ಮಂಗಳವಾರ ಇಸ್ ದ ರೈಟ್ ಆನ್ಸರ್. ನಾವೇನು ಮಾಡಿದ್ದೇವೆ? ಆಗಸ್ಟ್ 15 ಮತ್ತು 25ನೇ ತಾರೀಕು ಇರುವಂತಹ ನಡುವಿನ ಅಂತರವನ್ನು ತೆಗೆದುಕೊಂಡೇವಿ, 10 ಬಂತು. ತದನಂತರ ಏನು ಮಾಡಿದ್ದೇವೆ? ಯಾವ ವಾರ ಅಂತ ಕಂಡುಹಿಡಬೇಕು? ವಾರಕ್ಕೆ 7 ದಿನ ಅಲ್ವಾ? ಸೊ 10ಕ್ಕೆ 7ರಿಂದ ಭಾಗಿಸಿದಾಗ 3 ಶೇಷ ಉಳಿಯುತ್ತೆ. ಅದೇ 3 ಶಾರ್ಟೆಡೆಗೆ ಅಂದರೆ ಶನಿವಾರಕ್ಕೆ 3 ದಿನ ಹೆಚ್ಚಿನ ಬಂತು, ಅದೇ 25ನೇ ತಾರೀಕಿಗೆ ಬರ್ತದೆ. ಹಾಗಾದರೆ ಶನಿವಾರದಿಂದ 3 ದಿನ ಕೌಂಟ್ ಮಾಡಿದರೆ ಎಷ್ಟು ದಿನ ಬಂತು? ಯಾವ ವಾರ ಬಂತು? ಮಂಗಳವಾರ ಬಂತು. ಹೀಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡ್ರಿ, 3ನೇ ಪ್ರಶ್ನೆ. ಈ ಆಕೃತಿಯಲ್ಲಿರುವಂತಹ ಅರ್ಧ ವೃತ್ತಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದರೆ ಕಂಡುಹಿಡಿಯೋಣ ಬನ್ನಿ. ಸೊ ಈ ಆಕೃತಿಯನ್ನು ನೋಡ್ರಿ, ಅರ್ಧ ವೃತ್ತ ಅಂದರೆ ಹೇಗಿರುತ್ತೆ? ಹೀಗಿರುತ್ತಲ್ವಾ? ಸೊ ನೋಡ್ರಿ, ಇದೊಂದು ವೃತ್ತ, ಹೌದಾ? 1. ನೆಕ್ಸ್ಟ್ ಇಲ್ಲೊಂದು ಹಾಫ್ ಇದೆ, ದಿಸ್ ಇಸ್ 2. ರೆಡ್ ಕಲರಿಂದ ಇವಾಗ 2 ಸಿಕ್ಕು ನಮಗೆ. ನೆಕ್ಸ್ಟು ಇಲ್ಲೊಂದಿದೆ ನೋಡ್ರಿ, ಯೆಲ್ಲೋ ಕಲರಿಂದ, ಇದು 3. ನೆಕ್ಸ್ಟ್ ಕೆಳಗಡೆ ಇದು 4. ಹಾಗಾಗಿ ಎಷ್ಟು ಅರ್ಧ ವೃತ್ತಗಳು ಸಿಕ್ಕು? 4 ಅರ್ಧ ವೃತ್ತಗಳು ಸಿಕ್ಕು. ಹೀಗಾಗಿ ಎ ಇಸ್ ದ ರೈಟ್ ಆನ್ಸರ್. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 4. ಸೊ 4ನೇ ಪ್ರಶ್ನೆ ನೋಡ್ರಿ, ಏನಿದೆ? ಜಗತ್ತಿನ ಅತಿ ಎತ್ತರದ ಗೋಪುರ ಯಾವುದು ಅಂತ ಕೇಳಿದ್ದಾರೆ. ಟಾಲೆಸ್ಟ್ ಟವರ್ ಇನ್ ದ ವರ್ಲ್ಡ್. ಸೊ ಯಾವುದು? ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನಾ, ಸ್ಟ್ಯಾಚ್ಯೂ ಆಫ್ ಯುನಿಟಿನಾ, ಸ್ಪ್ರಿಂಗ್ ಟೆಂಪಲ್ ಬುದ್ಧನಾ, ಅಥವಾ ಉಶಿಕು ಧೈ ಬುಸ್ತು ಅಂತನಾ? ಸೊ ಯಾವುದಾಗುತ್ತೆ ಅಂದರೆ ಸರಿಯಾದ ಉತ್ತರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಆಗುತ್ತೆ. ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 5ನೇ ಪ್ರಶ್ನೆ ನೋಡ್ರಿ, ಗುಂಪಿಗೆ ಸೇರದ ಪದ ಬರೆಯಿರಿ. ಆಡನ್ನು ಹುಟ್ಟು ಕೇಳ್ತಾ ಇದ್ದಾರೆ. ಕಾಗೆನ, ಬಾತುಕೋಳಿನ, ಗಿಳಿನ ಅಥವಾ ಪಾರಿವಾಳನ? ಸರಿಯಾದ ಉತ್ತರ ಬಾತುಕೋಳಿ ಬರ್ತಾವು. ಏಕೆಂದರೆ ಕಾಗೆ, ಗಿಳಿ, ಪಾರಿವಾಳ ಇವು ಹಾರಾಡುವಂಥ ಪಕ್ಷಿಗಳು. ಬಾತುಕೋಳಿ ನೀರಿನಲ್ಲಿರುವಂಥ ಒಂದು ಪಕ್ಷಿ. ಹೀಗಾಗಿ ಬಾತುಕೋಳಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟು 6ನೇ ಪ್ರಶ್ನೆ ನೋಡ್ರಿ. 1 kg ಸಕ್ಕರೆಯ ತೂಕ, 1 kg ಬೆಲ್ಲದ ತೂಕ ಅಥವಾ 1 kg ಕಬ್ಬಿಣದ ತೂಕ, ಈ 3 ವಸ್ತುಗಳಲ್ಲಿ ಯಾವುದು ಅತಿ ಭಾರವಾಗಿದೆ? ನೀವು ಯಾವ್ದು ಗೆಸ್ ಮಾಡ್ತೀರಾ ಅಂತ ಐ ನೋ ದ್ಯಾಟ್. 1 kg ಕಬ್ಬಿಣವನ್ನೇ ಗೆಸ್ ಮಾಡಿರ್ತೀರ ಖಂಡಿತವಾಗ್ಲೂ. ಸೊ ಆನ್ಸರು ರಾಂಗ್ ಆಗಿರುತ್ತೆ. ಅದಕ್ಕೆ ಯಾವ ಲಾಜಿಕ್ ಅಂದರೆ, ಎಲ್ಲವೂ ಸಕ್ಕರೆ ತೂಕ ಆಗಲಿ, ಬೆಲ್ಲದ ತೂಕ ಆಗಲಿ, ಕಬ್ಬಿಣದ ತೂಕ ಆಗಲಿ ಅವರೇ ಕೊಟ್ಟಿದ್ದಾರೆ 1 kg ಅಂತ. ಹೀಗಾಗಿ ಎಲ್ಲ ತೂಕವು ಸಮವಾಗಿದೆ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 7ನೇ ಪ್ರಶ್ನೆ ನೋಡ್ರಿ. ಮಹೇಶನು ಪಶ್ಚಿಮಕ್ಕೆ ಹೊರಟು ತನ್ನ ಬಲಕ್ಕೆ ತಿರುಗಿ, ನಂತರ ಬಲಕ್ಕೆ ತಿರುಗಿ ಮತ್ತು ಎಡಕ್ಕೆ ತಿರುಗ್ತಾನೆ. ಹಾಗಾದರೆ ಅವನು ಈಗ ಯಾವ ದಿಕ್ಕಿನಲ್ಲಿದ್ದಾನೆ? ಭಾಳ ತಿರುಗ್ಯಾನವ. ಸೊ ಹೀಗಾಗಿ ಯಾವ ದಿಕ್ಕಿನಲ್ಲಿ ಅದಾನ ಅನ್ನೋದು ನಾವು ಕಂಡುಹಿಡಿಯೋಣ ನೋಡ್ರಿ. ಸೊ ನೋಡ್ರಿ, ನಮಗೆ ಗೊತ್ತದ ಏನು, ಇದು ಉತ್ತರ ಅಂತ, ಇದು ದಕ್ಷಿಣ ಅಂತ, ಇದು ಪೂರ್ವ ಅಂತ, ಇದು ಪಶ್ಚಿಮ ಅಂತ. ಸೊ ನಮ್ಮ ಮಹೇಶ ಎಲ್ಲದಾನ? ಇವ ಪಶ್ಚಿಮಕ್ಕೆ ಹೊರಟಾನ, ಅಂದ್ರೆ ಈ ಕಡೆ, ಅಂದರೆ ಇವ ಹಿಂಗೆ ಹೊಂಟಾನ, ಹಿಂಗೆ ಹೌದಾ, ಹಿಂಗೆ ಹೊಂಟಾನ. ಸೊ ಪಶ್ಚಿಮಕ್ಕೆ ಹೊಂಟಾನ. ತನ್ನ ಬಲಕ್ಕೆ ತಿರುಗಿ, ಅಂದರೆ ಬಲ ಅಂದರೆ ಯಾವುದು? ಸೊ ಈ ಕಡೆ ಸೈಡ್ ಅಲ್ವಾ, ಈ ಕಡೆ ಸೈಡ್ ಅಲ್ವಾ ಬಲ ಅಂದರೆ ಉತ್ತರ. ಬಲಕ್ಕೆ ತಿರುಗ್ಯಾನವ ಹೊಂಟಿಲ್ಲ, ಬಲಕ್ಕೆ ತಿರುಗ್ಯಾನಂದ್ರೆ ಅವನ ಮುಖ ಯಾವ ಕಡೆ ಐತಿ? ಉತ್ತರ ಕಡೆ ಐತಲ್ವ. ಸೊ ಮುಖ ಉತ್ತರ ಕಡೆ ಬಂತು. ಇನ್ನು ನೆಕ್ಸ್ಟ್ ಹಂಗೆ ಬಿಟ್ಟಿಲ್ಲವ, ಮತ್ತೆ ತಿರುಗ್ಯಾನ ಎಲ್ಲಿಗೆ? ಬಲಕ್ಕೆ ತಿರುಗ್ಯಾನ. ಸೊ ಹಿಂಗೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ ನಿಂತಾಗ ಬಲ ಅಂದ್ರೆ ಪೂರ್ವಕ್ಕೆ ಬರುತ್ತಲ್ವ. ಹಾಗಾಗಿ ಮತ್ತೆ ಹಿಂಗೆ ಪೂರ್ವಕ್ಕೆ ಈ ಥರ ತಿರುಗ್ಯಾನವ. ಹಾಗಾದರೆ ಪೂರ್ವಕ್ಕೆ ಮುಖ ಮಾಡಿ ನಿಂತಾನ. ಏನಾಯ್ತು ಏನಿಲ್ಲ, ಮತ್ತೆ ಹೊಳ್ಳಿ ಏನು ಮಾಡ್ತಾನ? ಎಡಕ್ಕೆ ತಿರುಗ್ತಾನ. ಅಂದ್ರೆ ಪೂರ್ವಕ್ಕೆ ಎಡಕ್ಕೆ ಅಂದ್ರೆ ಯಾವ್ದು ಬರುತ್ತಾ? ಉತ್ತರನೇ ಅಲ್ವಾ. ಸೊ ಮತ್ತೆ ಹೊಳ್ಳಿ ಹಿಂಗೆ ನಿಂದಿರ್ತಾನ, ಹಿಂಗೆ ಮಾಡಿ ನಿಂದಿರ್ತಾನೆ ಹೊಳ್ಳಿ. ಹಾಗಾದರೆ ಅವ ಯಾವ ದಿಕ್ಕಿನಲ್ಲಿದ್ದಾನೆ ಅಂತರ್ಥ? ಸೊ ಅವ ಉತ್ತರದ ದಿಕ್ಕಿನಲ್ಲೇ ಇದ್ದಾನೆ ತಾನೆ. ಹಾಗಾಗಿ ಸರಿಯಾದ ಆನ್ಸರ್ ಯಾವುದು? ಉತ್ತರ. ಸೊ ಹಾಗಾಗಿ ನೋಡ್ರಿ, ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 8ನೇ ಪ್ರಶ್ನೆ. 1 1 2 3 5 8 ಡ್ಯಾಶ್ ಸರಣಿಯ ಪದ. ಹೌದಾ? ಮುಂದಿನ ಸರಣಿಯನ್ನು ಪೂರ್ಣಗೊಳಿಸಿ ಅನ್ನೋ. ಹಾಗಾದರೆ ಸರಣಿಯ ಮುಂದಿನ ಪದವನ್ನು ಕಂಡುಹಿಡಿಯೋಣ ಬನ್ನಿ. ಸೊ 1 1 2 3 5 8 ಈ ಸರಣಿಯನ್ನು ನಾವು ಗಮನಿಸಿದಾಗ ನೋಡ್ರಿ, ಯಾವ ಥರ ಲಾಜಿಕ್ ಇದೆ ಅಂದರೆ, ಈ 1 1 ಕೂಡಿಸಿದ್ರೆ ಎಷ್ಟು ಬರುತ್ತೆ ನೋಡ್ರಿ? 2 ಬರುತ್ತೆ ಅಲ್ವಾ. ಹಾಗಾದರೆ ಇದೇ ಲಾಜಿಕ್ ಏನಿದೆ, ಇದು ಈ 3ನೇ ಸಂಖ್ಯೆ ಬರಬೇಕಾದ್ರೆ ಹಿಂದೆ 2 ಸಂಖ್ಯೆಯನ್ನು ಕೂಡಿಸಿದ್ದಾರೆ. 1 + 1 ಏನಾಗುತ್ತೆ? 2 ಆಯ್ತಲ್ವಾ. ಹಾಗಾದರೆ ಈ 3 ಬರಬೇಕಾದ್ರೆ ಈ ಹಿಂದಿನ ಸಂಖ್ಯೆ 1 + 2 ಕೂಡಿಸ್ಬೇಕಲ್ವ. ನೋಡ್ರಿ, 1 + 2 = 3. ಲಾಜಿಕ್ ವರ್ಕ್ ಆಯ್ತಾ? ನೆಕ್ಸ್ಟ್ ಇದೇ ಪ್ಯಾಟರ್ನನ್ನು ನಾವು ಮುಂದುವರ್ಸೋಣ ನೋಡ್ರಿ. 1 + 1 2 ಆಯಿತು. ಇದೇ ಥರ 1 + 2 3 ಆಯಿತು. ನೆಕ್ಸ್ಟ್ 5 ಬರಬೇಕಾದ್ರೆ ಹಿಂದಿನ 2 ಸಂಖ್ಯೆಗಳನ್ನು ಕೂಡಿಸೋಕೆ ಅಲ್ವಾ. ಹಾಗಾದರೆ 2 + 3 5 ಆಯಿತು. ಇನ್ನು 8 ಬರಬೇಕಾದ್ರೆ ಹಿಂದಿನ 2 ಸಂಖ್ಯೆಗಳನ್ನು ಕೂಡಿಸ್ಬೇಕು. 3 + 5 8 ಅಲ್ವಾ. ನೆಕ್ಸ್ಟ್ ಸಂಖ್ಯೆ ಬರಬೇಕಾದ್ರೆ ಹಿಂದಿನ 2 ಸಂಖ್ಯೆಗಳನ್ನು ಕೂಡಿಸ್ಬೇಕು. ಹಾಗಾದರೆ 5 + 8 ಎಷ್ಟಾಯಿತು? 13 ಆಯ್ತಲ್ವ. ಹಾಗಾದರೆ ಆನ್ಸರ್ ಸಿಕ್ತಲ್ವ. ಏನು? ಸರಿಯಾದ ಉತ್ತರ ಬಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, 9ನೇ ಪ್ರಶ್ನೆ. ಕೊಟ್ಟ ಸಂಖ್ಯೆಯಲ್ಲಿ ಎಷ್ಟು 8ಗಳು 3ರ ನಂತರ ಬಂದಿವೆ? 1 3 8 4 5 8 6 3 8 7 8 3 1 5 8. ಸೊ ಈ ಸಂಖ್ಯೆಗಳಲ್ಲಿ 8 3ರ ನಂತರ ಎಷ್ಟು ಬಂದಾವು ಅನ್ನೋದೇ ಪ್ರಶ್ನೆ. ಹಾಗಾದರೆ ಎಣಿಸೋಣ ಬನ್ನಿ. ಅಂದರೆ ನೋಡ್ರಿ, ಇಲ್ಲಿ 3ರ ನಂತರ 8 ಬಂದಿದೆ, ಹೌದಾ. ಹಾಗಾದರೆ ಇಲ್ಲೊಂದು 1 ಬಂತು, 1 ಸಿಕ್ತು. ನೆಕ್ಸ್ಟ್ 3ರ ನಂತರ ಇಮಿಡಿಯೇಟ್ಲಾಗಿ ಇಲ್ಲೊಂದು 8 ಬಂದಿದೆ, ಇದೊಂದು ಸಿಕ್ತು. ಇಲ್ಲಿ 3ರ ನಂತರ ಇಲ್ಲಿ 8 ಇದೆ, ಬಟ್ ಇಮಿಡಿಯೇಟಾಗಿ ಬಂದಿಲ್ಲ. ಹೀಗಾಗಿ ತಕ್ಷಣವೇ 3ರ ಆದ ತಕ್ಷಣವೇ ಬರೋದು ಎಷ್ಟು ಬಂದಿವೆ? 8 2 ಬಂದಿದೆ ಅಲ್ವಾ. ಹೀಗಾಗಿ ಸರಿಯಾದ ಉತ್ತರ ಏನು? 2. ಸೊ ಸರಿಯಾದ ಉತ್ತರ ಎ, 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ 10ನೇ ಪ್ರಶ್ನೆ ನೋಡ್ರಿ. ಬ್ರೈಟನ್ನು ರೈಟ್ ಎಂದು ಸಂಕೇತಿಸಿದರೆ ಬ್ರಿಂಗನ್ನು ಹೀಗೆ ಸಂಕೇತಿಸಬಹುದು. ಇಲ್ಲಿ ನೋಡ್ರಿ ಯಾವ ಥರ ಲಾಜಿಕ್ ಇದೆ. ಬ್ರೈಟ್ ಇದೆ ಅಲ್ವಾ, ಬ್ರೈಟಲ್ಲಿ ಬಿ ಅನ್ನು ತೆಗೆದು ಹಾಕಿದ್ದಾರೆ, ರೈಟ್ ಬಂತು.
ಅದೇ ಥರ ಬ್ರಿಂಗಲ್ಲಿ ನಾವು ಒಂದು ಅಕ್ಷರನ ತೆಗೆದು ಹಾಕ್ಕೊಳ್ಳೋಣ. ಬ್ರಿಂಗ್ ಇದೆ. ಸೊ ಬ್ರಿಂಗಲ್ಲಿ ಬಿ ಅನ್ನು ತೆಗೆದು ಹಾಕಿದರೆ ಏನು ಬಂತು? ರಿಂಗ್ ಬಂತಲ್ವ. ಹಾಗಾದರೆ ಸರಿಯಾದ ಆನ್ಸರ್ ಯಾವುದಿಲ್ಲಿ? ಬಿ ಇಸ್ ದ ರೈಟ್ ಆನ್ಸರ್. ಹಾಗಾದರೆ ಇಲ್ಲಿ ತನಕ ನಾವು ಏನು ಮಾಡಿದ್ದೀವಿ? ಮೆಂಟಲ್ ಎಬಿಲಿಟಿ ಕ್ವಶನ್ ಸುಮಾರು 10 ಕ್ವಶನ್ಸನ್ನು ನಾನು ಪ್ರಾಕ್ಟೀಸ್ ಇದ್ದಿದ್ದು ಕೊಟ್ಟಿರೋದನ್ನು ಸಾಲ್ವ್ ಮಾಡಿದ್ದೀನಿ. ಸೊ ನೆಕ್ಸ್ಟು ಮತ್ತೆ 10 ಕ್ವಶನ್ಸನ್ನು ನಾನು ನಿಮಗೆ ಪ್ರಾಕ್ಟೀಸ್ಗೋಸ್ಕರ ಕೊಡ್ತಾ ಇದ್ದೀನಿ. ಆನ್ಸರ್ಸ್ಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿದ್ದೆ. ಇವಾಗೂ ಕೂಡ ಅದೇ ಹೇಳ್ತಾ ಇದ್ದೀನಿ. ಈ ಕೊಟ್ಟಿರುವಂಥ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಆನ್ಸರ್ಸ್ಗಳನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಸುಮಾರು 10 ಕ್ವಶನ್ಸ್ಗಳನ್ನು ನಿಮಗೆ ಪ್ರಾಕ್ಟೀಸ್ ಆಗಿ ಕೊಡ್ತಾ ಇದ್ದೀನಿ. ಸೊ ಕಮೆಂಟ್ ದಿ ಆನ್ಸರ್ಸ್ ಅಂತ ಹೇಳ್ತಾ, ಸೊ ಇಲ್ಲಿ ತನಕ ಈ ಕ್ಲಾಸನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ, ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಮತ್ತು ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಮಾಡಿರಿ, ಶೇರ್ ಮಾಡಿಬಿಟ್ಟು, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿನದ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋಣ. ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.